ನಾವು ನೋಡ್ತಾ ಇರುವ ಬೃಂದಾ ಸೀರೀಸ್ನ 3ನೇ ಪಾರ್ಟ್ ಇದು. ಫಸ್ಟ್ ಪಾರ್ಟ್ ಹಾಗೂ ಸೆಕೆಂಡ್ ಪಾರ್ಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿದ್ದೀನಿ, ನೋಡಿದವರು ಖಂಡಿತ ಹೋಗಿ ನೋಡಿ. ಕತೆ ಒಳಗಡೆ ಹೋಗೋ ಮುಂಚೆ ನೀವೆಲ್ಲರೂ ನಮಗೆ ಮೋಟಿವೇಶನ್ ಮತ್ತು ಸಪೋರ್ಟ್ ಗಾಗಿ ಇವಾಗಲೇ ಮರೆಯದೆ ಲೈಕ್ ಮಾಡಿ. ಕತೆ ಇಷ್ಟ ಆದರೆ ನೋಡಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಲು ಮರೆಯಬೇಡಿ. ಕತೆ ಒಳಗಡೆ ಹೋಗೋಣ. ಆನಂದಪ್ಪ ತೀರೋಗಿರ್ತಾರಲ್ವಾ, ಅದು ಇವಾಗ ಹೊರಗಡೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇವಾಗ ಎಸಿಪಿ ಮೀಡಿಯಾದವರ ಜೊತೆ ಮಾತನಾಡ್ತಾ ಇರ್ತಾರೆ. 7 ವರ್ಷದಿಂದ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೆ ಇದ್ದಾನೆ, ಅವನನ್ನ ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಮೀಡಿಯಾದವರು ಹೇಳ್ತಾರೆ, ಇಷ್ಟು ವರ್ಷದಿಂದ ಕೊಲೆ ಮಾಡುವವರನ್ನ ನೀವು ಇನ್ನೂ ಕಂಡು ಹಿಡಿದಿಲ್ವಾ? ನಿಮ್ಮ ಒಬ್ಬ ಜನರೇ ಅಲ್ವಾ ಆನಂದ್ ಮನೆಗೆ ಹೋಗಿದ್ದು, ಅದರಿಂದನೇ ಅವರನ್ನ ಕೊಲೆ ಮಾಡಿದ್ದು ಅಂತ. ಹೀರೋಯಿನ್ ಅದೆಲ್ಲ ಕೇಳಿ ತಲೆ ಬಗ್ಗಿಸಿ ನಿಂತಿರ್ತಾರೆ. ಇವಾಗ ಎಸಿಪಿ ಜೊತೆ ಮಾತನಾಡ್ಬೇಕು ಅಂತ ಹೇಳಿ ಕಮಿಷನರ್ ಬಂದಿರ್ತಾರೆ. ಇಷ್ಟು ಒಂದು ಕೇರ್ಲೆಸ್ ಆಗಿಯಾ ನೀವಿರೋದು, ಮೀಡಿಯಾವರ ಜೊತೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ನಿಮ್ಗೆ ಅಂತೆಲ್ಲ ಬೈದು ಅಲ್ಲಿಂದ ಹೋಗ್ತಾರೆ. ಹೀರೋಯಿನ್ ತಂಗಿ ಇದ್ದಾರೆ ಅಲ್ವಾ, ಅವಳು ನೋಡಿದ್ರೆ ಬಾಯ್ ಫ್ರೆಂಡ್ ಜೊತೆ ಕಾರಲ್ಲಿ ಬರ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಚೆಕಿಂಗ್ ಆಗಿ ಪೊಲೀಸರೆಲ್ಲರೂ ಕಾರನ್ನ ನಿಲ್ಸಿ ಚೆಕ್ ಮಾಡ್ತಾ ಇರ್ತಾರೆ. ಚೆಕ್ ಮಾಡ್ತಾ ಇರುವಾಗ ರಿಷಿ ಕುಡ್ದಿರೋದು ಪೊಲೀಸರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ವಿಚಾರಿಸ್ಬೇಕು ಬನ್ನಿ ಅಂತ ಪೊಲೀಸರು ಹೇಳಿದಾಗ ರಿಷಿ ಹೇಳ್ತಾರೆ, ಇವಳ ಅಕ್ಕ ಇದ್ದಾರಲ್ವಾ, ಅಕ್ಕ ಪೊಲೀಸೆ ಅಂತ ಹೇಳ್ತಾರೆ. ಅವಾಗ ಅಲ್ಲಿದ್ದ ಪೊಲೀಸ್ ಹೇಳ್ತಾರೆ, ಬೃಂದಾ ಮೇಡಮ್ ತಂಗಿ ಸರ್ ಅಂತ. ಓ ಬೃಂದಾ ಮೇಡಮ್ ತಂಗಿನ, ಸರಿ ಅವಳನ್ನ ಕರೀರಿ ಅಂತ. ಆಲ್ರೆಡಿ ಇವರಿಗೆ ಬೃಂದಾ ಮೇಲೆ ಕೋಪವಿರುತ್ತೆ ಅಲ್ವಾ, ಅದಕ್ಕೆ ಸರಿಯಾಗಿನೇ ನಾನೇ ವಿಚಾರಿಸ್ತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಬರ್ತಾರೆ. ಆನಂದ್ ಅಪ್ಪ ತೀರ್ ಹೋಗಿರ್ತಾರೆ ಅಲ್ವಾ, ಅದಕ್ಕೆ ಆನಂದ್ ತುಂಬಾನೇ ಫೀಲ್ ಅಲ್ಲಿ ಇರ್ತಾರೆ. ಚಾರಿಟಿಗೆ ಸಂಬಂಧಪಟ್ಟವರೆಲ್ಲರೂ ಅಪ್ಪಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಎಸಿಪಿ ಆನಂದ್ ನ ಮೀಟ್ ಮಾಡಕ್ಕೆ ಬಂದಿರ್ತಾರೆ. ಸರ್, ನಾವು ವಿಚಾರಿಸಕ್ಕೆ ಬಂದಿದ್ದು, ನೀವು ದಯವಿಟ್ಟು ಮೀಡಿಯಾದವರ ಜೊತೆ ಹೇಳ್ಬೇಡಿ ಅಂತ ಹೇಳ್ತಾರೆ. ಆಗ ಆನಂದ್ ಹೇಳ್ತಾರೆ, ಮತ್ತೆ ನಾನು ಸುಳ್ಳನ್ನ ಹೇಳ್ಬೇಕಾ ಅಂತ. ಆಗ ಎಸಿಪಿ ಹೇಳ್ತಾರೆ, ನೀವು ಸುಮ್ಮನೆ ನಿಂತ್ರೆ ಸಾಕು, ಅದೇ ನಮಗೆ ಒಳ್ಳೆ ಉಪಕಾರವಾಗುತ್ತೆ ಅಂತ. ಆಗ ಆನಂದ್, ಸರಿ ದಯವಿಟ್ಟು ಇವಾಗ ನೀವು ಇಲ್ಲಿಂದ ಹೋಗಿ ಅಂತ ಹೇಳಿದಾಗ ಎಸಿಪಿ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಹೀರೋಯಿನ್ ಸಹ ಅಲ್ಲೇ ಇರ್ತಾರೆ. ಹೀರೋಯಿನ್ ಆನಂದ್ ನ ನೋಡುವಾಗ ಆನಂದ್ ಒಂದು ತರ ಗುರಾಯಿಸಿ ಹೀರೋಯಿನ್ ಅನ್ನ ನೋಡ್ತಾರೆ. ಇವಾಗ ಹೀರೋಯಿನ್ಗೆ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಏನಂದ್ರೆ ತಂಗಿನ ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಕೂಡ್ಸಿರ್ತಾರೆ. ಅದನ್ನ ಇವಾಗ ಹೀರೋಯಿನ್ಗೆ ಗೊತ್ತಾಗಿ ಬೇಗನೆ ಸ್ಟೇಷನ್ಗೆ ಹೋಗಿ ನೋಡ್ತಾರೆ. ಅವಳು ಇಲ್ಲಿಗೆ ಬರ್ಲಿ, ಅವಳನ್ನ ನೋಡ್ತೀನಿ ಅಂತ ಇನ್ಸ್ಪೆಕ್ಟರ್ ಒಂದು ತರ ಮಾತನಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋಯಿನ್ ಅಲ್ಲಿಗೆ ಬಂದು ಹೇಳ್ತಾರೆ, ನನ್ನ ತಂಗಿ ಸರ್ ಬಿಟ್ಬಿಡಿ ಅಂತ ಒಂದು ತರ ಕೆಂಜಿ ಕೇಳಿದ್ರು ಅವ್ರು ಹೇಳ್ತಾರೆ, ನೀನ್ ಹೇಗಿದ್ಯಾ ನೋಡು, ನಿನ್ನ ತಂಗಿ ತುಂಬಾನೇ ಚೆನ್ನಾಗಿದೆ, ಅವಳನ್ನ ಸ್ವಲ್ಪ ನೋಡ್ಬೇಕು ನನಗೆ ಅಂತಾರೆಲ್ಲ ಚೀಪ್ ಆಗಿ ಮಾತನಾಡಿದಾಗ ಹೀರೋಯಿನ್ಗೆ ತುಂಬಾನೇ ಕೋಪ ಬಂದು ಇನ್ಸ್ಪೆಕ್ಟರ್ನ ಹೊಡಿಯಕ್ಕೆ ಹೋಗ್ತಾಳೆ. ಅವಾಗ ಅಲ್ಲಿರುವ ಪೊಲೀಸರೆಲ್ಲರೂ ನಮ್ಮ ಹೀರೋಯಿನ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಈ ವಿಷಯ ಇವಾಗ ಎಸಿಪಿಗೆ ಗೊತ್ತಾಗುತ್ತೆ. ಎಸಿಪಿನು ಇವರಿಬ್ಬರನ್ನ ಜೋರಾಗಿ ಬೈತಾರೆ. ಇನ್ಸ್ಪೆಕ್ಟರ್ ನೋಡಿದ್ರೆ ನಾನು ಏನ್ ತಪ್ಪು ಮಾಡಿಲ್ಲ ಅಂತಾನೆ ಮಾತನಾಡ್ತಾ ಇರ್ತಾರೆ. ಆಗ ಎಸಿಪಿ ಹೇಳ್ತಾರೆ, ಇವಳ ಮೇಲೆ ಕೋಪದಲ್ಲಿ ಅಲ್ವಾ ನೀವು ಈ ತರ ಎಲ್ಲ ಮಾಡ್ತಾ ಇರೋದು, ನಿಮಗೆ ಇವಾಗ ಈ ಟೀಮ್ಗೆ ಸೇರ್ಬೇಕಲ್ವಾ, ಸರಿ ನಾಳೆಯಿಂದ ಈ ಟೀಮ್ಗೆ ಜಾಯಿನ್ ಮಾಡಿ ಅಂತ ಎಸಿಪಿ ಹೇಳ್ತಾರೆ. ಅದೇ ಟೈಮಲ್ಲಿ ಬೃಂದಾ ಮೇಲೆ ಕೋಪದಲ್ಲಿ ಮಾತನಾಡ್ತಾರೆ. ಅವರು ಏನೇ ತಪ್ಪು ಮಾಡಿದ್ರು ನೀನು ಫಸ್ಟ್ ನನ್ನ ಜೊತೆ ಹೇಳ್ಬೇಕಾಗಿತ್ತು, ಅಲ್ಲದೆ ಅವರನ್ನ ಹೊಡೆಯಕ್ಕೆ ಹೋಗೋದಲ್ಲ. ಸರಿ ನೀನು ಸ್ವಲ್ಪ ದಿನ ಸಸ್ಪೆನ್ಸ್ ಅಲ್ಲಿ ಮನೇಲೇ ಕೂರು ಅಂತ ಹೇಳಿದಾಗ ಹೀರೋಯಿನ್ಗೆ ತುಂಬಾನೇ ಕೋಪ ಬಂದು ಬ್ಯಾಗ್ ಎಲ್ಲ ತೆಗೆದು ಅಲ್ಲಿಂದ ಹೋಗ್ತಾರೆ. ಸಾರದಿಗೆ ಈ ವಿಷಯ ಎಲ್ಲ ಗೊತ್ತಾಗಿ ಸಾರದಿ ಓಡಿ ಬಂದು ನಮ್ಮ ಹೀರೋಯಿನ್ ಜೊತೆ ಮಾತನಾಡಬೇಕು ಅಂತ ಹೋಗುವಾಗ ಹೀರೋಯಿನ್ಗೆ ತುಂಬಾನೇ ಕೋಪದಲ್ಲಿ ಇರುತ್ತೆ ಅಲ್ವಾ. ಸಾರದಿನನ್ನು ಅಲ್ಲಿ ಕೂತು ಬೈತಾರೆ. ಇಲ್ಲಿವರೆಗೂ ನಾನೇ ಅಲ್ವಾ ಕಂಡು ಹಿಡಿದಿದ್ದು, ಇವಾಗ ನೀವೇ ಆ ಕ್ರೆಡಿಟ್ನೆಲ್ಲ ತಗೊಳ್ಳಿ, ನನಗೆ ಬೇಡ ಅಂತ ಹೇಳ್ತಾರೆ. ಅವ್ರಿಗೂ ಸಮಾಧಾನವಾಗುತ್ತೆ, ನಿನ್ಗೆ ಪ್ರಮೋಷನ್ ಸಿಗುತ್ತೆ, ನಾಳೆ ನಿನಗೆ ಮಗು ಅದೇ ಇದೇ ಮ್ಯಾಟರ್ ಎಲ್ಲ ನಿನ್ನ ಮಗನ ಜೊತೆನೂ ಹೇಳು ಅಂತ ಹೇಳಿದಾಗ ಸಾರದಿಗೆ ತುಂಬಾನೇ ಕೋಪ ಬರುತ್ತೆ. ಪರ್ಸನಲ್ ಮ್ಯಾಟ್ರಿಗೆ ನೀವು ಬರಬೇಡಿ ಅಂತ ಹೇಳಿ ಕೋಪದಲ್ಲಿ ಅವರಿಬ್ಬರಾಳು ಆ ಕಡೆ ಈ ಕಡೆ ಹೋಗ್ತಾರೆ. ಲೇಖಾ ಪ್ರೆಗ್ನೆಂಟ್ ಆಗಿರ್ತಾರೆ. ಆ ರಿಸಲ್ಟ್ ಅನ್ನ ನೋಡಿ ತುಂಬಾನೇ ಖುಷಿಯಲ್ಲಿ ಇರ್ತಾರೆ. ಇದನ್ನ ಹಸ್ಬೆಂಡ್ ಜೊತೆ ಹೇಳ್ಬೇಕು ಅಂತ ಸರ್ಪ್ರೈಸ್ ಆಗಿ ಇಟ್ಟಿರ್ತಾರೆ. ಹಸ್ಬೆಂಡ್ ನೋಡಿದರೆ ಕೋಪದಲ್ಲೇ ಬಂದಿರ್ತಾರೆ, ಯಾಕಂದ್ರೆ ಇಷ್ಟೆಲ್ಲ ಪ್ರಶ್ನೆ ಆಯ್ತಲ್ವಾ, ಅದಕ್ಕೆ ಇವರು ಒಂದು ತರ ಟೆನ್ಷನ್ ಆಗಿ ಬಂದಿರ್ತಾರೆ. ಮಾತನಾಡ್ಬೇಕು ಅಂತ ಲೇಖಾ ಹೇಳಿದಾಗ ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ನನಗೆ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಹೇಳಿದಾಗ, ಏನ್ ಮುಖ್ಯವಾದ ವಿಷಯ? ನಿಮ್ಮ ಅಮ್ಮನಿಗೆ ನನಗೆ ಪ್ರಮೋಷನ್ ಸಿಗ್ತಾ ಅದೆಲ್ಲ ಕೇಳಕ್ಕೆ ಅಲ್ವಾ, ಅದೆಲ್ಲ ನನಗೆ ಇವಾಗ ಆಗಲ್ಲ, ನನಗೆ ಮಾತನಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ದಯವಿಟ್ಟು
ನೈಟ್ ಇವಾಗ ಹೋಗು ಅಂತ ಹೇಳಿದಾಗ ಲೇಖನಿಗೂ ತುಂಬಾನೇ ಬೇಜಾರಾಗುತ್ತೆ. ಸರಿ ನಾಳೆ ಹೇಳೋಣ ಅಂತ ಸುಮ್ಮನೆ ಆಗ್ತಾರೆ. ಇವಾಗ ಹೀರೋಯಿನ್ ತಂಗಿ ಮಾಡಿದ್ದು ತಪ್ಪಲ್ವಾ, ಅವಳ ಜೊತೆ ಮಾತನಾಡೋಣ ಅಂತ ಹೋಗ್ತಾರೆ. ನಂತರ ಹೇಳ್ತಾರೆ, ನೀನು ಮಾಡ್ತಾ ಇರೋದೆಲ್ಲ ತಪ್ಪು, ಇನ್ನು ಮೇಲೆ ಆ ಥರ ಎಲ್ಲ ಮಾಡಬೇಡ, ನನ್ನ ಕಾಪಾಡಿದೆ ಅಂತ ಹೇಳಿ ಅಡ್ವೈಸ್ ಎಲ್ಲ ಮಾಡಕ್ಕೆ ಬರಬೇಡ, ನನಗೆ ನಿನ್ನ ಅವಾಗ್ಲೂ ಇಷ್ಟ ಇಲ್ಲ, ಇವಾಗ್ಲೂ ಇಷ್ಟ ಇಲ್ಲ, ಇಲ್ಲಿಂದ ಹೋಗು ಅಂತ ಹೇಳಿ ಬೈತಾರೆ. ಹೀರೋಯಿನ್ಗೆ ಇವಳು ಹೇಳಿದ ಮಾತೆಲ್ಲ ಕೇಳಿ ತುಂಬಾನೇ ಬೇಜಾರಾಗಿ ಸುಮ್ಮನೆ ಕೂತು ಅಳ್ಕೊಂಡೇ ಇರ್ತಾರೆ. ಕೇಸ್ ಸಂಬಂಧಪಟ್ಟ ವಿಷಯ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಅಲ್ವಾ ಹೀರೋಯಿನ್, ಅದೆಲ್ಲ ನೋಡಿ ಕೋಪಗೊಂಡು ಅದನ್ನೆಲ್ಲ ತೆಗೆದು ಬಿಸಾಕ್ತಾರೆ. ನಮ್ಮ ಹೀರೋಯಿನ್ ಅಮ್ಮನೇ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡೋದು. ಇವಾಗ ಹೀರೋಯಿನ್ ಆನಂದ್ ಜೊತೆ ಮಾತನಾಡ್ಬೇಕು ಅಂತ ಹೇಳಿ ಮಾತನಾಡಕ್ಕೆ ಬಂದಿರ್ತಾರೆ. ನನ್ನಿಂದನೇ ನಿಮ್ಮ ಅಪ್ಪ ತೀರ್ ಹೋಗಿದ್ದು, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆನಂದ್ ಹೇಳ್ತಾರೆ, ಪರವಾಗಿಲ್ಲ ಬಿಡಿ, ಯಾವಾಗಾದ್ರೂ ಇದು ನಡೆಯದೆ ಅಲ್ವಾ, ಪರವಾಗಿಲ್ಲ ಅಂತ ಹೀರೋಯಿನ್ ಅನ್ನೇ ಆ ಕಡೆ ಸಮಾಧಾನ ಮಾಡ್ತಾರೆ. ಹೀರೋಯಿನ್ ಆಟೋದಲ್ಲೇ ಹೋಗ್ತಾ ಇರುವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಟ್ರಾಫಿಕ್ ಆಗಿರುತ್ತೆ. ಅವಾಗ ಹೀರೋಯಿನ್ ರೈಲ್ವೆ ಸ್ಟೇಷನ್ ಅಲ್ಲಿರುವ CCTVಯನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ನಂತರ ಬೇಗನೆ ಸಾರಥಿಗೆ ಕಾಲ್ ಮಾಡಿ ಹೇಳ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ CCTV ಇದೆ, ನಮಗೆ ಚೆಕ್ ಮಾಡೋಣ ಅಂತ ಹೇಳಿದಾಗ ಸಾರಥಿ ಆಲ್ರೆಡಿ ಕೋಪದಲ್ಲಿ ಇರುತ್ತೆ ಅಲ್ವಾ, ಬೇಕಾದ್ರೆ ನೀವೇ ಹೋಗಿ ಚೆಕ್ ಮಾಡಿ, ನನಗೆ ಆಗಲ್ಲ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ. ಸಾರಥಿಗೆ ಆದ್ರೂ ಮನಸ್ಸೇ ಬರಲ್ಲ, ತಿರುಗಿ ಫೋನ್ ಮಾಡಿ ನಾನೇ ಬರ್ತೀನಿ ಅಂತ ಹೇಳಿ ಸಾರಥಿನೂ ಹೋಗ್ತಾರೆ. ನಂತರ ಇವರು ಆ ಫೂಟೇಜ್ ಅನ್ನ 1 ವಾರದಲ್ಲಿರುವ ಫೂಟೇಜ್ ಅನ್ನ ಚೆಕ್ ಮಾಡಿ ನೋಡಿದಾಗ ಒಬ್ರು ಮಾತ್ರ ಡೈಲಿ ಹೋಗೋದನ್ನ ಇವರು ಗಮನಿಸ್ತಾರೆ. ಆಗ ಸಾರಥಿ ಹೇಳ್ತಾರೆ, ಇಲ್ಲ ರೆಗ್ಯುಲರ್ ಆಗಿ ಹೋಗಿರ್ಬೇಕು ಆ ಗಾಡಿಯಲ್ಲಿ ಅಂತ ಹೇಳ್ತಾರೆ. ಇಲ್ಲ ಅವರು ಡಿಸ್ಪೋಸ್ ಮಾಡಕ್ಕೇನೆ ಹೋಗಿರ್ಬೇಕು, ಅವತ್ತು ಕೂಡ ನಾನು ಚೆಕ್ ಮಾಡಿದಾಗ ಇವರ ಗಾಡಿಯ ಟೈರ್ ನಾನು ಫೋಟೋ ತೆಗ್ದಿದ್ದೀನಿ ಅಲ್ಲಿ ಅಂತ ಹೇಳ್ತಾರೆ. ಆಗ ಸಾರಥಿ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಮಾಡಿದಾರಾ ಇವರು ಅಂತ. ಹಾಗೆ ಒಂದು ದಿನ ಇವನನ್ನ ಅರೆಸ್ಟ್ ಮಾಡಿ ಹೋಗೋದನ್ನ CCTVಯಲ್ಲಿ ನೋಡ್ತಾರೆ. ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದಾರಲ್ಲ, ಯಾಕೆ ಅರೆಸ್ಟ್ ಮಾಡಿರೋದು ಅಂತ ಹೀರೋಯಿನ್ ಮತ್ತು ಸಾರಥಿ ಯೋಚನೆ ಮಾಡ್ತಾರೆ. ಯಾಕೆ ಅರೆಸ್ಟ್ ಮಾಡಿ ಹೋಗಿರ್ಬಹುದು, ಸರಿ ನಮಗೆ ಪೊಲೀಸ್ ಸ್ಟೇಷನ್ ಅಲ್ಲೇ ಹೋಗಿ ವಿಚಾರಿಸೋಣ ಅಂತ ಅವಾಗೆ ಬೇಗನೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆಗ ಅಲ್ಲಿದ್ದ ಪೊಲೀಸ್ ಹೇಳ್ತಾರೆ, ಡ್ರಗ್ಸ್ ಹೊಡೆದಿದ್ದಕ್ಕೆ ಅರೆಸ್ಟ್ ಮಾಡಿ ಬಂದಿದ್ದು, ಅವನ ಕೈಯಲ್ಲಿ ಏನೋ ಒಂದು ಗೊಂಬೆ ಇತ್ತು ಅಂತೆಲ್ಲ ಹೇಳ್ತಾರೆ. ಸರಿ ಅವನ ಹೆಸರೇನು ಅಂತ ಹೇಳಿದಾಗ ಅವನ ಹೆಸರು ಎಷ್ಟೇ ಕೇಳಿದ್ರು ಅವನಿಗೆ ಹೇಳೇ ಇಲ್ಲ, ಅದಕ್ಕೆ ನಾವೇ ಅಲೆಕ್ಸಾಂಡರ್ ಅಂತ ಹೆಸರು ಇಟ್ಟಿದ್ದೆ ಅಂತ ಹೇಳ್ತಾರೆ. ಸರಿ ಅವನಿಂದ ಏನಾದ್ರೂ ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡ್ದ ಅಂತ ಕೇಳಿದಾಗ ಇಲ್ಲ ಯಾವ ಡೀಟೇಲು ಕಲೆಕ್ಟ್ ಮಾಡಿಲ್ಲ, ಆದ್ರೆ ಅವನೊಂದು ಸಿಗ್ನೇಚರ್ ಹಾಕಿದ್ದ ಅಂತ ಹೇಳ್ತಾರೆ. ಆಗ ಹೀರೋಯಿನ್ ಯಾವ ತರ ಸಿಗ್ನೇಚರ್ ಅಂತೇಳಿ ಅದರ ಪ್ರಿಂಟ್ ಎಲ್ಲ ತಗೊಂಡು ಹೋಗ್ತಾರೆ. ಇವನ ಕೈ ಮ್ಯಾಚ್ ಆಗುತ್ತಾ ನೋಡೋಣ ಅಂತ ಹೇಳಿ ಮ್ಯಾಚ್ ಆಗುತ್ತಾ ನೋಡುವಾಗ ಇವನ ಹೆಸರು ಅವರಿಗೆ ಗೊತ್ತಾಗುತ್ತೆ. ಅವನ ಹೆಸರು ತಾಕೂರ್ ಅಂತ ಆಗಿರುತ್ತೆ. ಸಣ್ಣ ವಯಸ್ಸಲ್ಲಿ ಇವನ ಒಂದು ಜೈಲಿಗೆ ಹಾಕಿರ್ತಾರೆ ಅಂತನೂ ಗೊತ್ತಾಗುತ್ತೆ. ಅವನು ಯಾವ ಊರಿದವನು ಅಂತನೂ ಗೊತ್ತಾಗುತ್ತೆ. ಬೇಗನೆ ಹೀರೋಯಿನ್ ಮತ್ತು ಸಾರಥಿ ಆ ಊರಿಗೆ ಹೋಗ್ತಾರೆ. ಆ ಊರಿನ ದೊಡ್ಡವರು ಇರ್ತಾರೆ ಅಲ್ಲಿಗೆ. ಹೀರೋಯಿನ್ ಮತ್ತು ಸಾರಥಿನ ಕರೆದು ಕೇಳ್ತಾರೆ, ಏನ್ ವಿಷಯಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ. ಆಗ ಹೀರೋಯಿನ್ ಆ ತಾಕೂರ್ ಅಂತ ಹೇಳಿದವರ ಫೋಟೋ ತೋರಿಸಿ, ಇವನ ನಿಮಗೆ ಗೊತ್ತಾ, ಇವರ ಡೀಟೇಲ್ಸ್ ನಮಗೆ ಹೇಳ್ಬಹುದಾ ಅಂತೆಲ್ಲ ಕೇಳ್ತಾರೆ. ಆವಾಗ ತಾಕೂರ್ನ ಫೋಟೋ ನೋಡಿ ಅವರೆಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಅವನೊಂದು ಕೊಲೆ ಮಾಡಿ ಹೋಗಿದ್ದಾನೆ, ದಯವಿಟ್ಟು ಅವನ ಡೀಟೇಲ್ಸ್ ಅನ್ನ ಕೊಡಿ ಅಂತ ಹೇಳಿದಾಗ ಅವರು ಹೇಳ್ತಾರೆ, ನಮಗೆ ಇವನ ಬಗ್ಗೆ ಏನೂ ಗೊತ್ತಿಲ್ಲ, ಬೇಗ ಇಲ್ಲಿಂದ ಊರಿಂದನೇ ಹೋಗಿ ಅಂತ ಹೀರೋಯಿನ್ ಅನ್ನ ಮತ್ತು ಸಾರಥಿನ ಬೈದು ಅಲ್ಲಿಂದ ಕಲಿಸ್ತಾರೆ. ಹಾಗೆ ಹೋಗುವಾಗ ಆ ಊರಿನ ಜನರ ಜೊತೆ ಎಲ್ಲರ ಜೊತೆನೂ ನಮ್ಮ ಹೀರೋಯಿನ್ ತಾಕೂರ್ ಬಗ್ಗೆ ಕೇಳಿದಾಗ ಆಲ್ರೆಡಿ ಅವರಿಗೆ ಗೊತ್ತಿರುತ್ತೆ, ಆದ್ರೆ ನಮ್ಮ ಹೀರೋಯಿನ್ ಜೊತೆ ಹೇಳೋದೇ ಇಲ್ಲ ಯಾರು, ಅವನ ಬಗ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಸರಿ ರಾತ್ರಿ ಆಯ್ತಲ್ವಾ, ಇದೇ ಊರಿನಲ್ಲಿರುವ ಲಾಡ್ಜ್ ಅಲ್ಲಿ ಸ್ಟೇ ಮಾಡೋಣ ಅಂತ ಇವರಿಬ್ಬರು ಪ್ಲಾನ್ ಮಾಡ್ತಾರೆ. ಇವಾಗ ಸಾರಥಿ ಹೊರಗಡೆ ಇರುವಾಗ ಹೀರೋಯಿನ್ ಸಾರಥಿ ಜೊತೆ ಬಂದು ಮಾತನಾಡ್ತಾರೆ. ಅವತ್ತು ಮಾತನಾಡಿದ್ದಕ್ಕೆ ಸಾರಿ ಅಂತ. ಆಗ ಸಾರಥಿ ಹೇಳ್ತಾರೆ, ಇಲ್ಲ ಪರವಾಗಿಲ್ಲ, ಈ ಕೇಸಲ್ಲಿ ನೀವೇ ಅಲ್ವಾ ಎಲ್ಲ ಕಂಡು ಹಿಡಿದಿರೋದು, ಅದಕ್ಕೆ ನೀವು ಹೇಳೋದು ತಪ್ಪೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಹೀರೋಯಿನ್ ಹೇಳ್ತಾರೆ, ಇಲ್ಲ ನನಗೆ ಹೆಲ್ಪ್ ಮಾಡಿದೆಲ್ಲ ನೀನೇ ಅಲ್ವಾ, ಅದಕ್ಕೆ ನಿನ್ನ ಜೊತೆನೆ ನಾನು ಸಾರಿ ಕೇಳ್ತಾ ಇದ್ದೀನಿ ಅಂತ. ಇವಾಗ ಹೀರೋಯಿನ್ ನೋಡಕ್ಕೆ ಒಬ್ರು ಬರ್ತಾರೆ. ಅವನ ಹೆಸರು ಜನಾರ್ದನ್ ಅಂತ. ಒಂದು ಆ ಊರಿನ ದೊಡ್ಡವರ ಜೊತೆ ಇವರು ಮಾತನಾಡಕ್ಕೆ ಹೋಗಿರ್ತಾರಲ್ವಾ, ಅವರ ಅಸಿಸ್ಟೆಂಟೇ ಆಗಿರುತ್ತೆ. ಈ ಊರಲ್ಲಿರುವ ಜನರು ಯಾರು ತಾಕೂರ್ ಬಗ್ಗೆ ಕೇಳಿದ್ರೆ ಹೇಳೋದೇ ಇಲ್ಲ, ನಾನ್ ನಿಮ್ಗೆ ಹೇಳ್ತೀನಿ ಅಂತೇಳಿ ಒಂದು ಸಣ್ಣ ಕಥೆನ ಹೇಳ್ತಾರೆ. ತಾಕೂರ್ ಹುಟ್ಟಿದಾಗ ತಾಕೂರ್ ಅಮ್ಮ ತೀರ್ ಹೋಗಿರ್ತಾರೆ. ತಾಕೂರ್ನ ಅಜ್ಜಿನೇ ಅವನನ್ನ ನೋಡೋದು. ತಾಕೂರ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಜ್ಜಿಗೆ ಒಂದು ದಿನ ಗೊತ್ತಾಗುತ್ತೆ. ಬೇಗನೆ ಸ್ವಾಮೀಜಿ ಹತ್ರ ಬಂದು, ಇವನಿಗೆ ಈ ತರದೊಂದು ಪ್ರಶ್ನೆ ಇದೆ ಸ್ವಾಮೀಜಿ, ಬೇಗನೆ ನೋಡಿ ಅಂತ ಹೇಳ್ತಾರೆ. ಆ ಸ್ವಾಮೀಜಿ ಏನ್ ಹೇಳ್ತಾರೆ ಅಂದ್ರೆ, ಹೋದ ಜನ್ಮದಲ್ಲಿ ಇವನು 7 ಕೊಲೆಯನ್ನ ಮಾಡಿದ್ದಾನೆ, ಅದಕ್ಕೇನೆ ಇವನು ಈ ಊರಲ್ಲಿ ಎಲ್ಲರಿಗೂ ಇವನು ಶಾಪವಾಗಿ ಇರುತ್ತೆ ಅಂತ ಹೇಳ್ತಾರೆ.
ಆ ವಿಷಯ ಊರಿನಲ್ಲಿರುವ ಜನರೆಲ್ಲರೂ ಕೇಳ್ತಾರೆ. ನಂತರ ಇವನನ್ನ ಅಲ್ಲಿಂದ ಹಿಡಿದು ಒಂದು ತರ ನೋಡ್ತಾರೆ. ಅದೇ ತರ ಅಜ್ಜಿಗೂ ಇವನ ಮೇಲೆ ತುಂಬಾನೇ ಕೋಪವಿರುತ್ತೆ. ಅದಕ್ಕೆ ಅಜ್ಜಿನೂ ಇವನನ್ನ ಜೋರಾಗಿ ಯಾವಾಗ್ಲೂ ನೋಡಿದ್ರು ಹೊಡೆಯೋದು ಒಂದು ತರ ಟಾರ್ಚರ್ ಮಾಡ್ತಾನೆ ಇರ್ತಾರೆ. ಅಜ್ಜನಿಗೆ ಮಾತ್ರ ಇವನ ಮೇಲೆ ತುಂಬಾನೇ ಇಷ್ಟವಿರೋದು, ಬಾಕಿ ಯಾರಿಗೂ ಇವನ ಮೇಲೆ ಇಷ್ಟನೇ ಇರಲ್ಲ. ಊರಲ್ಲಿ ಏನಾದ್ರೂ ಪ್ರಶ್ನೆ ಬಂದ್ರೆ ಸಾಕು, ಈ ಹುಡುಗನಿಂದನೇ ಬಂದಿರೋದು, ಯಾರಾದ್ರೂ ತೀರೋಗಿದ್ರು ಇವನಿಂದನೇ ಬಂದಿರೋದು ಅಂತ ಊರಿನಲ್ಲಿರುವ ಜನರೆಲ್ಲರೂ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನಿಂದಲೇ ಈ ತರ ಎಲ್ಲ ಆಗೋದು, ಸರಿ ಇವನನ್ನ ಕಟ್ಟಿ ಹಾಕೋಣ ಅಂತೇಳಿ ಒಂದು ನಾಯಿ ತರ ಇವನನ್ನ ಕಟ್ಟಿ ಹಾಕಿರ್ತಾರೆ. ಹಾಗೆ ಸ್ವಲ್ಪ ವರ್ಷ ಆದ ಮೇಲೆ ಆ ಊರಲ್ಲಿ ಒಂದು ರೋಗ ಬರುತ್ತೆ, ಎಲ್ಲರೂ ತೀರ್ ಹೋಗ್ತಾ ಇರ್ತಾರೆ. ಅವಾಗ ಅಲ್ಲಿರುವವರೆಲ್ಲರೂ ಹೇಳ್ತಾರೆ ಇವನಿಂದನೇ ಈ ತರ ರೋಗ ಈ ಊರಿಗೆ ಬಂದಿರೋದು ಅಂತ. ಅದೇ ಟೈಮಲ್ಲಿ ಅಜ್ಜನು ತೀರ್ ಹೋಗ್ತಾರೆ. ಅಜ್ಜ ತೀರ್ ಹೋಗಿದ್ದಕ್ಕೆ ಇವನಿಗೆ ತುಂಬಾನೇ ಬೇಜಾರಿರುತ್ತೆ. ಊರಿನಲ್ಲಿರುವ ಜನರೆಲ್ಲರೂ ಹೇಳ್ತಾರೆ ಇವನಿಂದನೇ ಈ ರೋಗ ಈ ಊರಿಗೆ ಬಂದಿರೋದು ಅಂತ. ನಂತರ ಬೇರೆ ಊರಿಂದ ಒಂದು ಸ್ವಾಮೀಜಿನ ಕರೆದಿರ್ತಾರೆ. ಇವನನ್ನ ಬಲಿ ಕೊಡ್ಬೇಕು, ಇವನನ್ನ ಕೊಲೆ ಮಾಡ್ಬೇಕು ಅಂತ ಹೇಳಿ. ಇವಾಗ ಇವನ ಕೊಲೆ ಮಾಡುವಾಗ ಆ ಸ್ವಾಮೀಜಿ ಒಂದು ಮಾಸ್ಕ್ ಅನ್ನ ಹಾಕ್ತಾರೆ. ಇವನು ಕೊಲೆ ಮಾಡುವಾಗ ಒಂದು ಮಾಸ್ಕ್ ಅನ್ನ ಹಾಕ್ತಾರೆ ಅಲ್ವಾ, ಅದೇ ಮಾಸ್ಕ್ ಆಗಿರುತ್ತೆ. ಅದೇ ತರ ಆ ಸ್ವಾಮೀಜಿ ಒಂದು ಹಕ್ಕಿನ ತಂದಿರ್ತಾರೆ. ಇವನು ಕೊಲೆ ಮಾಡುವಾಗ ಒಂದು ಹಕ್ಕಿನ ಯೂಸ್ ಮಾಡ್ತಾರೆ ಅಲ್ವಾ, ಅದೇ ಹಕ್ಕಿನೇ ಈ ಸ್ವಾಮೀಜಿನೂ ತಗೊಂಡು ಬಂದಿರೋದು. ಇವನನ್ನ ಕಚ್ಚಿ ಕಚ್ಚಿ ಕೊಲೆ ಮಾಡಬೇಕು ಅಂತ ಹೇಳಿ. ಬೇಗನೆ ಇವನು ಅಲ್ಲಿಂದ ತಪ್ಪಿಸಿ ಅಜ್ಜಿ ಹತ್ರ ಓಡಿ ಹೋಗಿ ಹೇಳ್ತಾರೆ ನನ್ನನ್ನು ಕೊಲೆ ಮಾಡ್ತಾ ಇದ್ದಾರೆ ಅಜ್ಜಿ, ಹೇಗಾದ್ರೂ ನನ್ನ ಕಾಪಾಡಿ ಅಂತ. ಆಗ ಅಜ್ಜಿ ಹೇಳ್ತಾರೆ ನಾವೆಲ್ಲರೂ ಸೇರಿ ನಿನ್ನನ್ನು ಕೊಲೆ ಮಾಡಬೇಕು ಅಂತ ಹೇಳಿದಾಗ ನೀನೇ ಈ ಥರ ತಪ್ಪಿಸಿ ಬಂದಿದ್ಯಾ ಅಂತ. ನಾನೇ ಇವಾಗ ಊರಿನಲ್ಲಿರುವ ಜನರೆಲ್ಲರನ್ನ ಕರಿತೀನಿ ಅಂತ. ಆವಾಗ ಇವನಿಗೆ ಕೋಪ ಬಂದು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅಜ್ಜಿನ ಅಲ್ಲಿಂದ ಕೊಲೆ ಮಾಡಿ ಅಲ್ಲಿಂದ ತಪ್ಪಿಸಿ ಹೋಗಿರ್ತಾರೆ. ಅದೇ ಟೈಮಲ್ಲಿ ಪೊಲೀಸರು ಇವನನ್ನ ಅಜ್ಜಿನ ಕೊಲೆ ಮಾಡಿದ್ದಕ್ಕೆ ಜೈಲಿಗೆ ಹಾಕಿರೋದು. ಆದ್ರೆ ಊರಿನಲ್ಲಿರುವ ಜನರು ಯಾರು ಇವನ ಬಗ್ಗೆ ಹೇಳಿರಲ್ಲ. ನಂತರ ಆ ಪೂಜೆಗೆ ಬಂದವರ ಫೋಟೋ ಎಲ್ಲ ತೆಗೀತಾರೆ. ನಮ್ಮ ಹೀರೋಯಿನ್ಗೆ ಆ ಡೀಟೇಲ್ಸ್ ಎಲ್ಲ ತೆಗೀತಾರೆ. ಆಕ್ಚುಲಿ ಆ ಪೂಜೆಗೆ ಬಂದವರನ್ನೆಲ್ಲ ಇವನು ಕೊಲೆ ಮಾಡ್ತಾ ಇರೋದಾ ಅಂತ ಹೀರೋಯಿನ್ ಯೋಚಿಸ್ತಾರೆ. ಹೀರೋಯಿನ್ ಯಾವತ್ತೂ ನೋಡಿದ್ರೆ ಲೇಟ್ ಆಗಿ ಬರೋದಲ್ವಾ, ಅದಕ್ಕೆ ಹೀರೋಯಿನ್ ಅಮ್ಮ ಹೇಳ್ತಾರೆ ಯಾಕೆ ನೀನು ಕೇಸ್ ಬಗ್ಗೆ ಇಷ್ಟೆಲ್ಲ ಟೆನ್ಷನ್ ತೆಗೀತಿದ್ಯಾ, ನಿನ್ನ ಅಪ್ಪನು ಇದೇ ತರನೇ ಆಗಿತ್ತು ಅಂತೆಲ್ಲ ಹೇಳಿದಾಗ ಹೀರೋಯಿನ್ ಒಂದು ಸಣ್ಣ ಪೇಪರ್ ಶೀಟ್ ಅನ್ನ ನೋಡಿ ತುಂಬಾನೇ ಶಾಕ್ ಆಗಿ ನೋಡ್ತಾರೆ. ಬೇಗನೆ ಆ ನ್ಯೂಸ್ ಪೇಪರ್ ಅನ್ನ ತೆಗೆದು ಅದು ಯಾವ ನ್ಯೂಸ್ ಅಂತ ನೋಡ್ತಾರೆ. ಈ ವಿಷಯ ಸಾರಥಿಗೆ ಹೇಳ್ಬೇಕು ಅಂತ ಹೇಳಿ ಬೇಗನೆ ಸಾರಥಿ ಮನೆಗೆ ಹೋಗ್ತಾರೆ. ಅವನು ಒಂದೊಂದು ಕೊಲೆ ಮಾಡ್ತಾ ಇರೋದು ಅಂತ ಅಲ್ವಾ ನಾವು ಯೋಚಿಸ್ತಾ ಇದ್ದಿದ್ದು, ಆದ್ರೆ ಅಲ್ಲ, ಅವನು ತುಂಬಾ ಕೊಲೆನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸಾರಥಿ ನೀನ್ ಏನ್ ಹೇಳ್ತಾ ಇದೀಯಾ, ನನ್ಗೇನು ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮ ಹೀರೋಯಿನ್ ಹೇಳ್ತಾರೆ ಎಲ್ಲರೂ ಸೇರಿ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಇರುತ್ತೆ. ಅವಾಗ ಅಲ್ಲಿದ್ದ ಮೇನ್ ಅವರನ್ನ ಕೊಲೆ ಮಾಡಿ ಇವನು ಅಲ್ಲಿಗೆ ಹೋಗಿ ಬಾಕಿ ಇರುವವರನ್ನೆಲ್ಲ ಕೊಲೆ ಮಾಡುದು ಅಂತ ಹೇಳ್ತಾರೆ. ಸಾರಥಿಗೆ ಇನ್ನೂ ಗೊತ್ತಾಗಲ್ಲ. ಆಗ ಹೀರೋಯಿನ್ ಡೀಟೇಲ್ ಆಗಿ ಹೇಳ್ತಾರೆ ಇವಾಗ ಒಬ್ರು ಸೇರಿ ಬೋಟ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊ. ಅವಾಗ ಅದರಲ್ಲಿರುವವರೆಲ್ಲರನ್ನ ಇವನಿಗೆ ಕೊಲೆ ಮಾಡಬೇಕು. ಅದಕ್ಕೆ ಇವನು ಏನ್ ಮಾಡ್ತಾನೆ ಅಂದ್ರೆ ಫಸ್ಟ್ ಅಲ್ಲಿ ಇವನ ಡ್ರೈವರ್ ಅನ್ನ ಕೊಲೆ ಮಾಡಿ ಆ ಡ್ರೈವರ್ ವೇಷದಲ್ಲಿ ಇವನು ಹೋಗಿ ಬಾಕಿ ಇರೋವರನ್ನೆಲ್ಲ ನೀರಿಗೆ ಹಾಕಿ ಕೊಲೆ ಮಾಡುದು ಅಂತ ಹೇಳ್ತಾರೆ. ಇವಾಗ ಅಬ್ದುಲ್ಲಾನ ಕೊಲೆ ಮಾಡಿದೆ ಅಲ್ವಾ, ಇವಾಗ ಇವನು ಅಬ್ದುಲ್ಲಾ ಬದಲಿಗೆ ಬಸ್ ಡ್ರೈವರ್ ಆಗಿ ಆ ಬಸ್ಸಲ್ಲಿರುವವರನ್ನೆಲ್ಲ ಕೊಲೆ ಮಾಡ್ತಾನೆ ಅಂತ ಹೀರೋಯಿನ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಇವಾಗ ನಮಗೆ ಠಾಕೂರನ್ನ ತೋರಿಸ್ತಾರೆ. ಅವನು ಹೀರೋಯಿನ್ ಹೇಳಿದಾಗಲೇನೆ ಬಸ್ ಅಲ್ಲಿ ಡ್ರೈವರ್ ಆಗಿ ಹೋಗ್ತಾ ಇರ್ತಾನೆ ಅಬ್ದುಲ್ಲಾ ಬದಲಿಗೆ. ಇವರೆಲ್ಲರೂ ದರ್ಗಾಕ್ಕೆ ಹೋಗಕ್ಕೆ ಒಂದು ಟೀಮೇ ಆ ಬಸ್ ಅಲ್ಲಿ ಇರುತ್ತೆ. ಬೇಕು ಅಂತ ಹೇಳಿನೇ ಇವನು ಬಸ್ ಅನ್ನ ಆಕ್ಸಿಡೆಂಟ್ ಮಾಡ್ತಾನೆ. ಎಲ್ಲರೂ ಅಲ್ಲೇ ಸ್ಪಾಟ್ ಅಲ್ಲಿ ತೀರ್ ಹೋಗುತ್ತೆ, ಇವನು ಮಾತ್ರ ಎಸ್ಕೇಪ್ ಆಗ್ತಾನೆ. ಇವಾಗ ಠಾಕೂರ್ ಇದ್ದಾನಲ್ವಾ, ಕೆಲಸ ಎಲ್ಲ ಮುಗಿಸಿ ಇವಾಗ ಆನಂದ್ಗೆ ಫೋನ್ ಮಾಡ್ತಾರೆ. ಆನಂದನ್ನ ಸತ್ಯ ಅಂತ ಹೇಳಿನೇ ಠಾಕೂರ್ ಕರೆಯೋದು. ಸತ್ಯ ಈ ಕೆಲಸ ಎಲ್ಲ ಮುಗೀತು ಅಂತ ಹೇಳ್ತಾರೆ. ಇವಾಗ ಆನಂದ್ ಸರಿ ಅಂತ ಹೇಳ್ತಾರೆ. ಇವಾಗ ಇವರ ಸಣ್ಣ ವಯಸ್ಸಲ್ಲಿ ನಡೆದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಆನಂದ್ ಮತ್ತೆ ಠಾಕೂರ್ ಇದಾರಲ್ವಾ, ಸಣ್ಣ ವಯಸ್ಸಲ್ಲಿ ಒಂದೇ ಜೈಲಲ್ಲಿ ಇವರಿಬ್ಬರಾಳು ಇತ್ತಿದ್ದು. ಆನಂದ್ ಹೆಸರು ಸತ್ಯ ಅಂತಾನೆ ಆಗಿರುತ್ತೆ, ಆದ್ರೆ ಆ ಊರಲ್ಲಿ ಆನಂದ್ ಅಂತ ಇವನು ಆಲ್ರೆಡಿ ಹೆಸರನ್ನ ಇಟ್ಟಿರೋದು. ಆನಂದ್ಗೆ ಸಪೋರ್ಟ್ ಆಗಿ ತುಂಬಾ ಜನ ಇರ್ತಾರೆ. ಅವನ ಚಾರಿಟಿಯಲ್ಲಿ ಸ್ವಲ್ಪ ಜನ ಇರ್ತಾರಲ್ವಾ, ಅವರೆಲ್ಲರೂ ಆನಂದ್ಗೆ ಸಪೋರ್ಟ್ ಆಗಿ ಇರ್ತಾರೆ. ಆಕ್ಚುಲ ಇವರೆಲ್ಲರೂ ಸೇರಿ ಕೊಲೆ ಮಾಡೋದು ಅಂತಾನೆ ಹೇಳಬಹುದು. ಇವಾಗ ಪಾಸ್ಟ್ ಅಲ್ಲಿ ಇರೋದನ್ನ ನಮಗೆ ತೋರಿಸ್ತಾರೆ. ಇವಾಗ ಸತ್ಯ ಇರುವ ಜೈಲಿಗೆನೆ ಠಾಕೂರನ್ನ ಹಾಕಿರ್ತಾರೆ. ಠಾಕೂರ್ ನೋಡಿದ್ರೆ ಅಲ್ಲಿರುವವರನ್ನೆಲ್ಲ ನೋಡಿ ತುಂಬಾನೇ ಭಯದಲ್ಲಿ ಇರ್ತಾನೆ. ನೀವೆಲ್ಲರೂ ಸೇರಿ ನನ್ನನ್ನ ಕೊಲೆ ಮಾಡ್ತೀರಾ, ನಾನು ಬಾತ್ರೂಮ್ ಅಲ್ಲೇ ಇದ್ದೀನಿ ಅಂತ ಹೇಳಿ ಬಾತ್ರೂಮ್ ಅನ್ನ ಲಾಕ್ ಮಾಡಿ ಅದರ ಒಳಗಡೆನೆ ಇರ್ತಾನೆ. ನೈಟ್ ಆದ್ರೂ ಇವನು ಬಾತ್ರೂಮ್ ಒಳಗಡೆನೆ ಇರ್ತಾರೆ. ಸತ್ಯನಿಗೆ ಇದು ನೋಡಿ ಇವನು ಏನ್ ಮಾಡ್ತಾ ಇದ್ದಾನೆ ಅಂತ ಒಂದು ತರ ಟೆನ್ಷನ್ ಆಗುತ್ತೆ. ಆಗ ಸತ್ಯ ಹೇಳ್ತಾರೆ ಇವಾಗ ಯಾರು ಇಲ್ಲ, ನೀನು ಹೊರಗಡೆ ಬಾ ಅಂತ. ಆಗ ಠಾಕೂರ್ ಹೇಳ್ತಾನೆ ಇಲ್ಲ ನಾನು ಬರಲ್ಲ,
ಬರಲ್ಲ, ನಾನು ಬಂದ್ರೆ ನೀನು ನನ್ನ ಕೊಲೆ ಮಾಡ್ತೀಯಾ ಅಂತ. ಆಗ ಸತ್ಯ ಹೇಳ್ತಾರೆ, ನಾನು ನಿನ್ನ ಕೊಲೆ ಮಾಡಲ್ಲ, ನೀನೇನು ದೇವ್ರನ್ನ ನಂಬ್ತಾ ಇದೀಯಾ ಅಂತ. ಆಗ ಠಾಕೂರ್ ಹೇಳ್ತಾನೆ, ಇಲ್ಲ ಹಾಗಾದ್ರೆ ನೀನು ಹೊರಗಡೆ ಬಾ, ನಿನಗೆ ನಾನ್ ಸಪೋರ್ಟ್ ಆಗಿ ಇರ್ತೀನಿ ಅಂತ. ಸರಿ ಅಂತ ಹೇಳಿ ಠಾಕೂರ್ ಹೊರಗಡೆ ಬರ್ತಾರೆ. ಅಲ್ಲಿಂದ ಇರೋದು ಸತ್ಯ ಮತ್ತೆ ಠಾಕೂರ್ ತುಂಬಾನೇ ಕ್ಲೋಸ್ ಆಗ್ತಾರೆ. ಇವಾಗ ಸತ್ಯ ಕೇಳ್ತಾರೆ, ಯಾಕೆ ನೀನು ಎಲ್ಲರನ್ನ ನೋಡಿ ಭಯ ಪಡ್ತಾ ಇದೀಯಾ ಅಂತ. ಆಗ ಠಾಕೂರ್ ಹೇಳ್ತಾರೆ, ಹೋದ ಜನ್ಮದಲ್ಲಿ ನಾನು 7 ಕೊಲೆ ಮಾಡಿದ್ದೀನಂತೆ, ಅದಕ್ಕೆ ನಾನು ಊರಲ್ಲಿ ಶಾಪ ಅಂತ ಹೇಳಿ ಎಲ್ಲರೂ ನನ್ನನ್ನು ಸೇರಿ ಕೊಲೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರು, ಅದಕ್ಕೆ ಅಲ್ಲಿಂದ ಹಿಡಿದು ನನಗೆ ತುಂಬಾ ಭಯ ಅಂತ. ಆಗ ಸತ್ಯ ಹೇಳ್ತಾರೆ, ಅದೆಲ್ಲ ಮೂಢನಂಬಿಕೆ, ಅದೇನು ನಡೆಯೋದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹಿಡಿದು ಇವರಿಬ್ಬರು ತುಂಬಾ ಬೆಸ್ಟ್ ಫ್ರೆಂಡ್ ಆಗ್ತಾರೆ. ನಿನಗೆ ನಾ ಸಪೋರ್ಟ್ ಆಗಿರ್ತೀನಿ ಅಂತ ಸತ್ಯ ಹೇಳ್ತಾನೆ. ಇವಾಗ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ, ದರ್ಗಾಕ್ಕೆ ಹೋಗುವವರೆಲ್ಲರೂ ಕೊಲೆ ಆಗಿರ್ತಾರಲ್ವಾ, ಅವರ ಫ್ಯಾಮಿಲಿ ಬಂದು ಅಳ್ಕೊಂಡು ಕೂತಿರ್ತಾರೆ. ಸ್ವಲ್ಪ ಮುಂಚೆ ಈ ವಿಷಯ ಗೊತ್ತಾದ್ರೆ ಇವರೆಲ್ಲರೂ ಈ ತರ ಸಾಯ್ತಾ ಇತ್ತಿಲ್ಲ ಅಂತ ಎಲ್ಲರೂ ಫೀಲ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಅಲ್ವಾ ಇದೆಲ್ಲ ಕಂಡು ಹಿಡಿದಿದ್ದು, ಅದಕ್ಕೆ ACP ಹೇಳ್ತಾರೆ, ನೀನು ಪುನಃ ಜಾಯಿನ್ ಆಗು ಅಂತ. ಇವಾಗ ಠಾಕೂರನ ಪ್ರಿಂಟ್ ಅನ್ನ ತೆಗೆದು ಇವನು ಎಲ್ಲಿದ್ದಾನೆ ಅಂತ ಹುಡುಕಬೇಕು ಅಂತ ಇವರೆಲ್ಲರೂ ಪ್ಲಾನ್ ಮಾಡ್ತಾರೆ. ಫುಲ್ ಆಗಿ ಚೆಕ್ ಮಾಡಿ ನೋಡ್ತಾರೆ, ಆದ್ರೆ ಇವರಿಗೆ ಎಲ್ಲೂ ಇವನ ಸಿಗೋದೇ ಇಲ್ಲ. ಇವಾಗ ನಮಗೆ ಆನಂದ್ ನ ತೋರಿಸ್ತಾರೆ. ಆನಂದ್ ಜೊತೆ ತುಂಬಾ ಟೀಮ್ ಇರ್ತಾರೆ ಅಲ್ವಾ, ಅವರೆಲ್ಲರೂ ಆನಂದ್ ತರನೇ ಒಂದೊಂದು ಲೈಫ್ ಅಲ್ಲಿ ಪ್ರಾಬ್ಲಮ್ ಇದ್ದವರೇ ಆಗಿರುತ್ತೆ. ಆನಂದ್ ಮಾತನಾಡ್ತಾ ಇರುವಾಗ ಅಲ್ಲಿಗೆ ಠಾಕೂರ್ ಬರ್ತಾನೆ. ಇವಾಗ ಹೀರೋಯಿನ್ ಹೇಳ್ತಾರೆ, ನನಗೆ ಏನು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ. ಆಗ ಸಾರಥಿ ಏನಾಯ್ತು ಅಂತ ಕೇಳಿದಾಗ, ಓಕೆ ಇವನು ಎಲ್ಲರನ್ನ ಕೊಲೆ ಮಾಡ್ತಾ ಇದ್ದಾನೆ, ಆನಂದ್ ಅಪ್ಪನನ್ನ ಯಾಕೆ ಇವನು ಕೊಲೆ ಮಾಡಿದ್ದು ಅಂತ ನನಗೆ ಇಲ್ಲಿಯವರೆಗೂ ಗೊತ್ತೇ ಆಗಿಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಇವಾಗ ಹೀರೋಯಿನ್ ಹೇಳ್ತಾರೆ, ನಮಗೆ ಆನಂದ್ ಜೊತೆನೆ ಹೋಗಿ ಮಾತನಾಡೋಣ ಅಂತ. ಸಾರಥಿ ಸರಿ ಬಾ ಅಂತ ಹೇಳ್ತಾರೆ. ಇವಾಗ ಠಾಕೂರ್ ಇದ್ದಾನೆ ಅಲ್ವಾ, ಅವನಿಗೆ ಊಟ ಎಲ್ಲ ಕೊಡ್ತಾ ಇದ್ದಾನೆ ಆನಂದ್. ಅಲ್ಲಿರುವವರು ಕೂಡ ಆನಂದ್ ಟೀಮೇ ಆಗಿರುತ್ತೆ. ಇವಾಗ ಹೀರೋಯಿನ್ ಬಂದ ವಿಷಯ ನಮ್ಮ ಆನಂದ್ಗೆ ಗೊತ್ತಾಗುತ್ತೆ. ಅಲ್ಲಿರುವ ಜನರು ಆನಂದ್ ಜೊತೆ ಹೇಳ್ತಾರೆ, ಈ ತರ ಹೀರೋಯಿನ್ ಬಂದಿದ್ದಾರೆ ನಿಮ್ಮನ್ನ ನೋಡಕ್ಕೆ ಅಂತ. ಇವಾಗ ಠಾಕೂರನ್ನ ಬೇರೆ ರೂಮ್ಗೆ ಕರ್ಕೊಂಡು ಹೋಗಿ ಅಂತ ಆನಂದ್ ಹೇಳ್ತಾರೆ. ನಂತರ ಆನಂದ್ ಹೀರೋಯಿನ್ ಜೊತೆ ಮಾತನಾಡಕ್ಕೆ ಅಂತ ಹೊರಗಡೆ ಬರ್ತಾರೆ. ಇವಾಗ ಹೀರೋಯಿನ್ ಕೇಳ್ತಾರೆ, ನಿಮ್ಮ ಅಪ್ಪ ಎಲ್ಲಿಗಾದ್ರೂ ಪೂಜೆ ಮಾಡಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಏನಾದ್ರೂ ಇತ್ತ ಅಂತ. ಆಗ ಆನಂದ್ ಕೇಳ್ತಾರೆ, ಯಾಕೆ ಈ ತರ ಎಲ್ಲ ಕೇಳ್ತಾ ಇದ್ದೀರಾ ಅಂತ. ಆಗ ಹೇಳ್ತಾರೆ, ಕೊಲೆಗಾರ ಈ ತರ ಪೂಜೆ ಮಾಡುವವರ ಮುಂಚೆನೆ ಅವರನ್ನ ಕೊಲೆ ಮಾಡುದು, ಅದಕ್ಕೇನೆ ಕೇಳ್ತಾ ಇದ್ದೀನಿ ಅಂತ. ಆಗ ಆನಂದ್ 1 ನಿಮಿಷ ಇರಿ ಅಂತ ಒಳಗಡೆ ಹೋಗಿ ಏನೋ ಒಂದು ಪೇಪರ್ನೆಲ್ಲ ತಗೊಂಡು ಬರ್ತಾರೆ. ಹೌದು, ಈ ದಿನ ಅಂತ ಅಪ್ಪ ಪೂಜೆ ಮಾಡಕ್ಕೆ ಹೊರಗಡೆ ಹೋಗ್ಬೇಕು ಅಂತ ಇತ್ತು ಅಂತ ಹೀರೋಯಿನ್ ಜೊತೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಆಕ್ಚುಲ್ ಆನಂದ್ ಇದು ಹೀರೋಯಿನ್ ನಂಬಿಸ್ಬೇಕು ಅಂತ ಹೇಳಿ ಸುಳ್ಳನ್ನ ಹೇಳ್ತಾ ಇರೋದು. ಇವಾಗ ಹೀರೋಯಿನ್ ಆ ಡೀಟೇಲ್ಸ್ ಅನ್ನೆಲ್ಲ ತಗೊಂಡು ಸರಿ ನಾವು ಇವಾಗ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಆನಂದ್ ಯೋಚನೆ ಮಾಡ್ತಾರೆ, ಇಷ್ಟುವರೆಗೆ ಇವರು ಕಂಡು ಹಿಡಿದಾಯ್ತಲ್ವಾ ಅಂತ. ಆಗ ಆನಂದ್ನ ಅಲ್ಲಿರುವ ಅಸಿಸ್ಟೆಂಟ್ ಹೇಳ್ತಾರೆ, ಇವರನ್ನ ಕೊಲೆ ಮಾಡೋಣ, ಇಷ್ಟೆಲ್ಲ ಕಂಡು ಹಿಡಿದಿದ್ದಾರಲ್ವಾ ಅಂತ. ಆಗ ಆನಂದ್ ಹೇಳ್ತಾರೆ, ಇಲ್ಲ ಬೇಡ, ಯಾಕೆಂದ್ರೆ ಆನಂದ್ ಮನಸ್ಸಲ್ಲಿ ಇವಳನ್ನ ಕೊಲೆ ಮಾಡಕ್ಕೆ ಮನಸ್ಸೇ ಬರೋದೇ ಇಲ್ಲ. ಇವಾಗ ಹೀರೋಯಿನ್ ತಂಗಿ ಲವ್ವರ್ ಇದ್ದಾನೆ ಅಲ್ವಾ, ರಿಷಿ ಅಂತ ಹೇಳಿದವನು, ಅವನು ಒಂದು ಪಾರ್ಟಿಗೆ ಹೋಗಿರ್ತಾರೆ. ಅವಾಗ ಅಲ್ಲಿರುವವರೆಲ್ಲರೂ ನಮ್ಮ ರಿಷಿಯನ್ನ ಕಿಂಡಲ್ ಮಾಡ್ತಾರೆ, ಪೊಲೀಸರು ಅರೆಸ್ಟ್ ಮಾಡಿದೆ ಅಂತ ಹೇಳಿದಾಗ. ಅದಕ್ಕೆ ರಿಷಿಗೆ ತುಂಬಾನೇ ಕೋಪ ಬರುತ್ತೆ. ಆ ಪಾರ್ಟಿಯಲ್ಲಿ ಹೀರೋಯಿನ್ ತಂಗಿ ಸಹ ಇರುತ್ತೆ. ಅವಾಗ ರಿಷಿ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿದಾಗ, ನಿನ್ನ ಅಕ್ಕದಿಂದನೇ ನನಗೆ ಈ ತರ ಎಲ್ಲ ಆಗಿದ್ದು ಅಂತ ಹೇಳಿ ಇವಳನ್ನ ಕಿಸ್ ಮಾಡಕ್ಕೆ ಹೋಗಿದಾಗ ಇವಳಿಗೆ ಇಷ್ಟನೇ ಇರಲ್ಲ, ನಾನು ಇದಕ್ಕೆಲ್ಲ ಬಿಡಲ್ಲ ಅಂತ ಹೇಳಿದಾಗ ಇವನಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ರಿಷಿ ಹೇಳ್ತಾನೆ, ನಾನ್ ಕರ್ದೆ ಎಷ್ಟು ಹುಡುಗಿರು ಬರ್ತಾರೆ ಅಂತ ಗೊತ್ತಾ ಅಂತ ಕೇಳಿ ಅವಳನ್ನ ಜೋರಾಗಿ ಹೊಡಿತಾನೆ. ಈ ವಿಷಯ ಗೊತ್ತಾದ ಹೀರೋಯಿನ್ ಅಲ್ಲಿಗೆ ಬಂದು ರಿಷಿಯನ್ನು ಸಹ ಅದೇ ತರ ಹೊಡೆದು ನನ್ನ ತಂಗಿನ ಏನಾದ್ರು ಮಾಡಿದ್ರೆ ಉಂಟಲ್ಲ ಅಂತ ಹೇಳಿ ಜೋರಾಗಿ ಅವನನ್ನ ಸಹ ಅಲ್ಲಿ ಹೊಡಿತಾಳೆ. ಇವಾಗ ತಂಗಿನ ಕರ್ಕೊಂಡು ಮನೆಯಲ್ಲಿ ಡ್ರಾಪ್ ಮಾಡಿದಾಗ ತಂಗಿ ಇಷ್ಟು ವರ್ಷದಿಂದ ಯಾಕೆ ಕೋಪದಲ್ಲಿ ಇದ್ದಿದ್ದು ಅಂತೆಲ್ಲ ಇವಾಗ ಹೇಳ್ತಾಳೆ. ನನ್ನ ಅಪ್ಪನ ತರನೇ ನೀನು ಪರ್ಫೆಕ್ಟ್ ಆಗಿ ಇದೆಯಾ, ಅವರು ಹೇಗೆ ನೋಡ್ತಾ ಇದ್ದಾರೋ ಅದೇ ತರ ನೀನು ನೋಡ್ತಾ ಇದೆಯಾ, ಆದ್ರೆ ನಿನ್ನ ತರ ನಾನು ಪರ್ಫೆಕ್ಟ್ ಆಗಿ ಇಲ್ಲ, ಅದಕ್ಕೇನೆ ನನಗೆ ನಿನ್ನ ಮೇಲೆ ಕೋಪ ಅಂತ ಹೇಳ್ತಾರೆ. ಇವಾಗ ಸಾರಥಿ ಮನೆಗೆ ಹೋಗ್ತಾರೆ. ಇವರಿಬ್ಬರು ಆ ಪ್ರಶ್ನೆ ಆಗಿದ್ದಲಿಂದ ಸರಿಯಾಗಿ ಮಾತನಾಡೋದೇ ಇಲ್ಲ. ಹಾಗೆ ಕಬೋರ್ಡ್ ಅನ್ನ ಓಪನ್ ಮಾಡಿದಾಗ ಸಾರಥಿಗೆ ಪ್ರೆಗ್ನೆನ್ಸಿ ಕಿಟ್ ಅನ್ನ ಸಿಗುತ್ತೆ. ಅವಾಗ ಇವಳು ಪ್ರೆಗ್ನೆಂಟ್ ಆಗಿದೆ ಅಂತ ಸಾರಥಿಗೆ ಗೊತ್ತಾಗುತ್ತೆ. ಆಗ ಲೇಖಾ ಹೇಳ್ತಾರೆ, ಈ ಮ್ಯಾಟ್ರೆ ಹೇಳಕ್ಕೆ ಅವತ್ತು ನಾನು ಬಂದಿದ್ದು, ಅವಾಗ ನೀವು ಶೌಟ್ ಅಲ್ಲಿ ಮಾತನಾಡಿದಕ್ಕೆ ನನಗೆ ತುಂಬಾನೇ ಬೇಜಾರಾಯ್ತು ಅಂತ. ಆಗ ಸಾರಥಿಗೆ ಜೋರಾಗಿ ಅಳು ಬರುತ್ತೆ. ಸಾರಿ ಅಂತನೂ ಕೇಳ್ತಾರೆ. ಪರವಾಗಿಲ್ಲ ಬಿಡಿ ಅಂತ ಲೇಖಾ ಅವಳನ್ನ ಸಮಾಧಾನ ಮಾಡ್ತಾರೆ.
ಇವಾಗ ತಾಕೂರನ್ನ ಇವರ ಟೀಮಲ್ಲಿರೋರೆಲ್ಲರೂ ಹುಡುಕಿರ್ತಾರೆ ಅಲ್ವಾ, ಆದ್ರೆ ಇವನನ್ನ ಸಿಕ್ಕೇ ಇರಲ್ಲ. ಅದಕ್ಕೆ ACB ತುಂಬಾನೇ ಟೆನ್ಷನ್ ಆಗಿ ಇರ್ತಾರೆ. ಆಗ ಹೀರೋಯಿನ್ ಹೇಳ್ತಾರೆ, ನಮಗೆ ಅವನನ್ನ ಕಂಡು ಹಿಡಿಯಕ್ಕೆ ಆಗೋದೇ ಇಲ್ಲ, ಆದ್ರೆ ಅವನು ನಮ್ಮನ್ನ ಹುಡುಕಿ ಬರೋ ತರ ನಮಗೆ ಮಾಡೋಣ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ACP ಹೇಳಿದಾಗ ಹೀರೋಯಿನ್ ಒಂದು ಐಡಿಯಾನ ಹೇಳ್ತಾರೆ. ಮರುದಿನನೇ ಟೀಮ್ ಅಲ್ಲಿರುವವರನ್ನೆಲ್ಲ ಕರೆದು ಇವರು ಒಂದು ಮೀಡಿಯಾದವರ ಜೊತೆ ಮಾತನಾಡಬೇಕು ಅಂತ ACP ಮಾತನಾಡ್ತಾರೆ. ನಾವು ಹೇಳಿದ ಕಿಲ್ಲರ್ ಒಂದೊಂದು ಕೊಲೆ ಮಾಡ್ತಾ ಇಲ್ಲ, ಫುಲ್ ಆಗಿ ಅವನು ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ. ಆಗ ಮೀಡಿಯಾದವರಿಗೂ ಕೇಳಿ ತುಂಬಾನೇ ಶಾಕ್ ಆಗುತ್ತೆ. ಆಗ ಮೀಡಿಯಾದವರು ಹೇಳ್ತಾರೆ, ಇಷ್ಟೊಂದು ಕೊಲೆ ಮಾಡಿದವರನ್ನ ಇಲ್ಲಿಯವರೆಗೂ ಯಾಕೆ ಕಂಡು ಹಿಡಿದಿಲ್ಲ ಸರ್ ಅಂತ ಮೀಡಿಯಾದವರು ಕೇಳ್ತಾರೆ. ಇವಾಗ ACP ಬದಲಿಗೆ ನಮ್ಮ ಹೀರೋಯಿನ್ ಮಾತನಾಡ್ತಾರೆ, ಆ ಕಿಲ್ಲರ್ ಯಾಕೆ ಕೊಲೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು, ಅವನ ಪ್ಲಾನ್ ಏನು ಅಂತನೂ ನನಗೆ ಗೊತ್ತಿದೆ. ಇವಾಗ ನಾನು ಮಾತನಾಡೋದು ಕೂಡ ಅವನು ಇವಾಗ ಟಿವಿಯಲ್ಲಿ ಕೂತು ನೋಡ್ತಾ ಇರ್ತಾನೆ, ಅವನ ನಾನು ಬಿಡೋದಿಲ್ಲ, ಅವನ ಕೊಲೆ ಮಾಡಿ ಹಾಕ್ತೀನಿ ಅಂತೆಲ್ಲ ಮೀಡಿಯಾದವರ ಜೊತೆ ಹೇಳ್ತಾಳೆ. ಮೀಡಿಯಾದವರಿಗೂ ಮತ್ತು ಪಬ್ಲಿಕ್ ಅವರಿಗೂ ಎಲ್ಲರಿಗೂ ಶಾಕ್ ಆಗುತ್ತೆ, ಯಾಕೆ ಈ ಪೊಲೀಸ್ ಇವನನ್ನ ಕೊಲೆ ಮಾಡ್ತಾನೆ ಅಂತ ಹೇಳ್ತಾ ಇರೋದು ಅಂತ. ಇವನಿಗೆ ಕೋಪ ಬರಕ್ಕೋಸ್ಕರನೇ ಹೀರೋಯಿನ್ ಈ ತರ ಎಲ್ಲ ಮಾಡ್ತಾ ಇರೋದು. ಇವನಿಗೆ ಕೋಪ ಬಂದ್ರೆ ಖಂಡಿತ ಹೀರೋಯಿನ್ ಅನ್ನ ಕೊಲೆ ಮಾಡಕ್ಕೆ ಬರ್ತಾನೆ ಅಂತ ಹೇಳಿನೇ ಹೀರೋಯಿನ್ ಈ ತರದ ಒಂದು ಪ್ಲಾನ್ ಮಾಡಿರೋದು. ಇವಾಗ ತಾಕೂರ್ ಇದ್ದಾನೆ ಅಲ್ವಾ, ಅವನು ನ್ಯೂಸ್ ನೋಡ್ತಾ ಇರ್ತಾನೆ. ಅವಾಗ ಹೀರೋಯಿನ್ ಹೇಳಿದ್ದಲ್ಲ ಇವನ ತಲೆಗೆ ಬಂದು ಇವನಿಗೆ ಕೋಪದಲ್ಲಿ ಆ ಟಿವಿನ ಹೊಡೆದು ಹಾಕ್ತಾರೆ. ಅವಾಗ ಆನಂದ್ ಮನೆಯಲ್ಲಿದ್ದ ಟೀಮ್ ಎಲ್ಲರೂ ಇವನನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೂ ಇವನಿಗೆ ಒಂದು ತರ ಫೀಲ್ ಆಗ್ತಾನೆ ಇರುತ್ತೆ, ಇವಳನ್ನ ಹೇಗಾದ್ರೂ ಕೊಲೆ ಮಾಡ್ಬೇಕು, ನನ್ನನ್ನೇ ಕೊಲೆ ಮಾಡುವಷ್ಟು ಆಗಿದ್ದಾಳೆ, ಇವಳನ್ನ ಕೊಲೆ ಮಾಡ್ಲೇಬೇಕು ಅಂತ ಇವನ ತಲೆ ಒಳಗಡೆ ಅದೇ ಇರುತ್ತೆ. ಹೀರೋಯಿನ್ ಆ ಕೊಲೆಗಾರ ಬರ್ತಾನೆ ಅಂತ ಹೇಳಿ ಮನೆ ಒಳಗಡೆ ವೇಟ್ ಮಾಡ್ಕೊಂಡೇ ಕೂತಿರ್ತಾಳೆ. ಹೀರೋಯಿನ್ ಟೀಮ್ ಆದ್ರೆ ಹೊರಗಡೆ ವೇಟ್ ಮಾಡ್ಕೊಂಡೇ ನಿಂತಿರ್ತಾರೆ. ಹೊರಗಡೆ ಇನ್ಸ್ಪೆಕ್ಟರ್ ಸಹ ಇರ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಒಂದು SIಗೆ ನಾನು ಇಲ್ಲಿ ವೇಟ್ ಮಾಡ್ಕೊಂಡಿರ್ಬೇಕಾ, ನನಗೆಲ್ಲ ಆಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಇವಾಗ ತಾಕೂರನ್ನ ಬೇರೆ ಊರಿಗೆ ಕಳ್ಸಬೇಕು ಅಂತ ಆನಂದ್ ಒಂದು ಗಾಡಿನ ಮತ್ತು ಎಲ್ಲ ರೆಡಿ ಮಾಡಿ ಹಾಕಿರ್ತಾರೆ. ಇವಾಗ ತಾಕೂರನ್ನ ಕರ್ಕೊಂಡು ಹೋಗುವಾಗ ಆನಂದ್ ಟೀಮ್ ಅಲ್ಲಿರುವ ಒಬ್ಬರೇ ಆನಂದನ್ನ ಕರ್ಕೊಂಡು ಹೋಗ್ತಾ ಇರೋದು. ಇವಾಗ ಅವರು ಹೇಳ್ತಾರೆ, ಇರು ಒಂದು ನಿಮಿಷ ಊಟ ತಗೊಂಡು ಬರ್ತೀನಿ ಅಂತ ಹೇಳಿ ಹೋಟೆಲ್ಗೆ ಹೋಗ್ತಾರೆ. ಅವಾಗ ಈ ತಾಕೂರ್ಗೆ ನಮ್ಮ ಹೀರೋಯಿನ್ ಹೇಳಿದ ಮಾತೆ ಮನಸ್ಸಿಗೆ ಬರ್ತಾನೆ ಇರುತ್ತೆ, ಹೇಗಾದ್ರೂ ಇವಳನ್ನ ಕೊಲೆ ಮಾಡ್ಲೇಬೇಕು ಅಂತೇಳಿ ಬೇಗನೆ ಆ ಗಾಡಿ ತಗೊಂಡು ಅವನು ಹೋಗ್ತಾನೆ. ಅವಾಗ ಈ ಹೋಟೆಲ್ಗೆ ಹೋದವನು ಆನಂದ್ಗೆ ಇನ್ಫಾರ್ಮ್ ಮಾಡ್ತಾನೆ, ಈ ತರ ಗಾಡಿ ತಗೊಂಡು ಹೋಗಿದ್ದಾನೆ ಇವನು, ಖಂಡಿತ ಅವಳನ್ನ ಕೊಲೆ ಮಾಡ್ತಾಳೆ ಅಂತ. ಅವಾಗ ಆನಂದ್ ಸಹ ಬೇಗ ಗಾಡಿ ತಗೊಂಡು ಅಲ್ಲಿಂದ ಹೋಗ್ತಾರೆ. ಇವಾಗ ಇನ್ಸ್ಪೆಕ್ಟರ್ ಇದ್ದಾರೆ ಅಲ್ವಾ, ಅವರು ಕಾರಿಂದ ಹಿಡಿದು ಯಾರ ಜೊತೆ ಫೋನ್ ಅಲ್ಲಿ ಮಾತನಾಡ್ತಾ ಇರ್ತಾರೆ. ಇವಾಗ ಆ ತಾಕೂರ್ ಇದ್ದಾನಲ್ವಾ, ಗಾಡಿ ಒಂದು ಸೈಡ್ ಅಲ್ಲಿ ನಿಲ್ಲಿಸಿ ಹಿಡಿದು ಬರ್ತಾ ಇರ್ತಾನೆ. ಆದ್ರೆ ಅಲ್ಲಿ ಇರೋದು ಪೊಲೀಸ್ ಅಂತ ತಾಕೂರ್ಗೆ ಗೊತ್ತೇ ಇರಲ್ಲ. ಅವರ ಜೊತೆನೆ ನಮ್ಮ ಹೀರೋಯಿನ್ ಅಡ್ರೆಸ್ ಎಲ್ಲ ಕೇಳಿ ಬರ್ತಾನೆ. ಕಿಲ್ಲರ್ ಬರ್ತಾ ಇದ್ದಾನೆ, ಕಾರ್ ಒಳಗಡೆ ಕೂರಿ ಅಂತ ಸಾರಥಿ ಹೇಳ್ತಾನೆ ಇರ್ತಾನೆ. ಹೀರೋಯಿನ್ಗೂ ಆ ಕಿಲ್ಲರ್ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸಾರಥಿ ಇನ್ಸ್ಪೆಕ್ಟರ್ ಜೊತೆ ಮಾತನಾಡ್ಬೇಕು ಅಂತ ಹೇಳುವಾಗ ವಾಕಿ ಟಕಿ ಕೆಳಗಡೆ ಬೀಳುತ್ತೆ. ಸರ್ ಬೇಗನೆ ಆ ಕಿಲ್ಲರ್ ಅನ್ನ ಹಿಡಿ ಅಂತ ಹೇಳೋದು ಇವನ ಕಿವಿಗೆ ಬರುತ್ತೆ. ಓ ಇದು ಪೊಲೀಸಾ ಅಂತ ಹೇಳಿ ಬೇಗನೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಓಡಿ ಹೋಗ್ತಾನೆ. ಹಿಂದೆನೆ ಪೊಲೀಸರೆಲ್ಲರೂ ಓಡಿ ಹೋಗ್ತಾರೆ. ಸಾರಥಿ ಇವಾಗ ಅವನ ಶೋಲ್ಡರ್ಗೆ ಶೂಟ್ ಮಾಡ್ತಾನೆ. ಅವಾಗ ಅವನ ಕೈಯಲ್ಲಿದ್ದ ಬ್ಯಾಗ್ ಕೆಳಗಡೆ ಬೀಳುತ್ತೆ. ಲಾಸ್ಟಿಗೆ ಇವನು ಸಿಕ್ಕಿ ಹಾಕ್ತಾನೆ ಅಂತ ಗೊತ್ತಾಗಿ ಇವನೊಂದು ವಸ್ತುನ ತೆಗೆದು ಎಲ್ಲರನ್ನ ಅಟ್ಯಾಕ್ ಮಾಡಿ ಹಾಕ್ತಾನೆ. ಎಲ್ಲರನ್ನ ಹೊಡೆದು ಹಾಕಿದ್ದಾನೆ. ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕು ಅಂತೇಳಿ ಓಡಿ ಹೋಗುವಾಗ ಹೀರೋಯಿನ್ಗೆ ಮಾತ್ರ ಅಷ್ಟೇನು ಆಗಿರಲ್ಲ. ಹೀರೋಯಿನ್ ಸಹ ಹಿಂದೆನೆ ಹೋಗಿ ಅವನನ್ನ ಅಟ್ಯಾಕ್ ಮಾಡಿ ಇವರಿಬ್ಬರಳು ಆ ಕಡೆ ಈ ಕಡೆ ಫೈಟ್ ಮಾಡ್ತಾರೆ. ಒಂದು ಸ್ಟೇಜ್ ಅಲ್ಲಿ ಹೀರೋಯಿನ್ ಜೋರಾಗಿ ಹೊಡೆದು ಕೆಳಗಡೆ ಬೀಳಿಸ್ತಾರೆ. ಇವಾಗ ಹೀರೋಯಿನ್ ಕೊಲೆ ಮಾಡಬೇಕು ಅಂತ ಹೋಗುವಾಗ ಸಾರಥಿ ಅವನನ್ನ ಶೂಟ್ ಮಾಡಿ ಅಲ್ಲೇ ಕೊಲೆ ಮಾಡಿ ಹಾಕ್ತಾನೆ. ಇವಾಗ ಆನಂದ್ ಹೀರೋಯಿನ್ ಮನೆಗೆ ಬರುವಾಗ ತಾಕೂರ್ ಕೈಯಲ್ಲಿದ್ದ ಬ್ಯಾಗ್ ಕೆಳಗಡೆ ಬಿದ್ದಿರುತ್ತೆ. ನೋಡುವಾಗ ಆ ಬ್ಯಾಗ್ ಒಳಗಡೆ ಗೊಂಬೆ ಇರುತ್ತೆ. ಅದನ್ನ ನೋಡಿ ಆನಂದ್ ಫೀಲ್ ಮಾಡ್ಕೊಂಡೇ ಇರ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ಆ ಕಿಲ್ಲರ್ ತೀರ್ ಹೋಗಿರ್ತಾನೆ. ನಂತರ ಎಲ್ಲರೂ ಬಂದು ಹೀರೋಯಿನ್ಗೆ ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾರೆ.